ಈಶಾವಾಸ್ಯೋಪನಿಷತ್ತು ವೇದಾಂತ ತತ್ವದ ಅತಿ ಸಂಕ್ಷಿಪ್ತವಾದ, ಗಾಢವಾದ ಮತ್ತು ಸೃಜನಾತ್ಮಕ ಗ್ರಂಥಗಳಲ್ಲಿ ಒಂದಾಗಿದೆ. ಇದರ ಮಂತ್ರಗಳು ಜೀವನದ ನಿಜವಾದ ಗುರಿ, ಕರ್ಮ, ಧರ್ಮ, ನೈತಿಕತೆ ಮತ್ತು ಆತ್ಮಜ್ಞಾನವನ್ನು ತಿಳಿಸುತ್ತವೆ. ಮೂರನೆಯ ಮಂತ್ರವು ಈ ಸಂದೇಶವನ್ನು ಅತ್ಯಂತ ತೀವ್ರವಾಗಿ ವ್ಯಕ್ತಪಡಿಸುತ್ತದೆ. ಇದು ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ಅದು ವ್ಯಕ್ತಿಯ ಮನಸ್ಸಿಗೆ, ಆತ್ಮಕ್ಕೆ ಜಾಗೃತಿ ಮೂಡಿಸುವುದಕ್ಕಾಗಿ. ಮಂತ್ರದ ಆರಂಭದಲ್ಲಿ ಅಸುರ್ಯ ನಾಮ ತೇ ಲೋಕ ಎಂಬ ಪದಬಳಕೆ ನಮ್ಮ ಗಮನ ಸೆಳೆಯುತ್ತದೆ. ಅಸುರ್ಯ ಎಂದರೆ ಸೂರ್ಯವಿಲ್ಲದ, ಬೆಳಕಿಲ್ಲದ, ಕತ್ತಲೆಯ ಲೋಕ. ಆದರೆ ಇಲ್ಲಿ ಬರುವ ಕತ್ತಲೆ ಶಬ್ದವು ಭೌತಿಕ ಕತ್ತಲೆಯಿಲ್ಲ, ಅದು ಆಧ್ಯಾತ್ಮಿಕ ಕತ್ತಲೆ. ಮನುಷ್ಯನು ತನ್ನ ಆತ್ಮದ ನಿಜಸ್ವರೂಪವನ್ನು ಅರಿಯದೆ ಧನ, ಐಶ್ವರ್ಯ, ಲಾಲಸೆ, ಇಂದ್ರಿಯ ಸುಖಗಳಿಗೆ ಬದ್ಧವಾದಾಗ ಅವನು ತನ್ನ ಒಳಗಿನ ಬೆಳಕನ್ನು ಮರೆತು ಅಜ್ಞಾನದಲ್ಲಿ ಮುಳುಗುತ್ತಾನೆ. ಅಂಧೇನ ತಮಸ್ಸ ಆವೃತ ಎಂಬ ವಾಕ್ಯವು ಈ ಆಳವಾದ ಅಜ್ಞಾನದ ಸ್ಥಿತಿಯನ್ನು ಮತ್ತೊಂದು ದೃಷ್ಟಾಂತದಲ್ಲಿ ವಿವರಿಸುತ್ತದೆ. ಮಂತ್ರದಲ್ಲಿ ಆತ್ಮಹನಃ ಜನಾಃ ಎಂಬ ಪದವು ಗಾಢವಾದ ಸಂದೇಶ ನೀಡುತ್ತದೆ. ಸಾಮಾನ್ಯವಾಗಿ ಕೆಲವರು ಇದನ್ನು ಆತ್ಮವನ್ನು ಕೊಲ್ಲುವವನು ಎಂದು ಅರ್ಥ ಮಾಡಬಹುದು. ಆದರೆ ವೇದಾಂತ ತತ್ವದಲ್ಲಿ ಆತ್ಮ ಅಮರ, ಶಾಶ್ವತ, ಅಚಲ. ಹೀಗಾಗಿ ಆತ್ಮಹನು ಎಂದರೆ ತನ್ನ ಸ್ವಭಾವದ ವಿರುದ್ಧ ನಡೆದು ಜ್ಞಾನವನ್ನು ತ್ಯಜಿಸಿ ಅಜ್ಞಾನದಲ್ಲಿ ಮುಳುಗಿದವನು. ವ್ಯಕ್ತಿಯ ಒಳಗಿನ ಬೆಳಕನ್ನು ನಿರಾಕರಿಸುವುದು, ತನ್ನ ಶ್ರೇಷ್ಠತೆಯನ್ನು ತ್ಯಜಿಸುವುದು, ಸ್ವಯಂ ತನ್ನ ಜೀವನವನ್ನು ಕತ್ತಲೆಗೆ ತಳ್ಳುವುದು, ಇದನ್ನು ಆತ್ಮಹನು ಎಂದು ಕರೆಯುತ್ತಾರೆ. ಇಲ್ಲಿಯೇ ಒಂದು ಮಹತ್ವಪೂರ್ಣ ತತ್ವ ಬೆಳಕು ಕಾಣುತ್ತದೆ. ಮಾನವನ ನಿಜವಾದ ಶತ್ರು ಹೊರಗಿಲ್ಲ. ನಮ್ಮೊಳಗಿನ ಅಜ್ಞಾನ, ಸ್ವಾರ್ಥ, ಲಾಲಸೆ ಮತ್ತು ದುರಾಸೆ, ಈ ಎಲ್ಲವೂ ನಮ್ಮ ಜೀವನವನ್ನು ಹಾಳು ಮಾಡುತ್ತವೆ. ಮನುಷ್ಯನು ಧನ, ಪ್ರಸಿದ್ಧಿ, ಇಂದ್ರಿಯ ಸುಖಗಳಿಗೆ ಬದ್ಧನಾಗಿ ದೈವಭಾವವಿಲ್ಲದೆ, ಕರ್ತವ್ಯಭಾವವಿಲ್ಲದೆ, ನೈತಿಕತೆಯಿಲ್ಲದೆ ಬದುಕಿದಾಗ ಅವನು ಸ್ವಯಂ ತನ್ನ ಬೆಳಕನ್ನು ಕೊಲ್ಲುತ್ತಾನೆ. ಇದೇ ಈಶಾವಾಸ್ಯೋಪನಿಷತ್ತಿನ ಮುಖ್ಯ ಎಚ್ಚರಿಕೆ. ಮನುಷ್ಯನ ಜೀವನವು ಕೇವಲ ದೇಹಪರಿಕೆಯಿಂದ ಮಾತ್ರ ನಿರ್ಧರಿಸಲಾಗುವುದಿಲ್ಲ. ಮಂತ್ರದಲ್ಲಿ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಎಂಬುದರಿಂದ ಜೀವನೋತ್ತರ ಸ್ಥಿತಿಯ ಬಗ್ಗೆ ತಿಳಿಸಲಾಗಿದೆ. ದೇಹ ಕೊನೆಗೊಂಡರೂ ಜೀವನದಲ್ಲಿ ರೂಪುಗೊಂಡ ಮನೋವೃತ್ತಿಗಳು, ಸಂಸ್ಕಾರಗಳು, ಅಭ್ಯಾಸಗಳು ಮುಂದುವರಿಯುತ್ತವೆ. ಜೀವನದಲ್ಲಿ ಸ್ವಾರ್ಥಪರ, ದುರಾಸೆಯ, ಇಂದ್ರಿಯ ಸುಖಪರ ಮನೋವೃತ್ತಿಗಳನ್ನು ಬೆಳೆಸಿದವರು, ಅವರ ಆತ್ಮದ ಪ್ರಭಾವವೂ ಮುಂದುವರಿಯುತ್ತದೆ. ಅವರು ತಮ್ಮ ಜೀವನದಲ್ಲಿ ಸ್ವತಃ ಬೆಳಕನ್ನು ನಿರಾಕರಿಸಿದಂತಾಗುತ್ತಾರೋ ಅದೇ ಅವರು ಜೀವನೋತ್ತರವೂ ಅನುಭವಿಸುವ ಕತ್ತಲೆ. ಬಳಕೆಯು ಮತ್ತು ಕತ್ತಲೆ ಎಂಬುದು ಹೊರಗಿನ ಲೋಕವಲ್ಲ, ಅದು ಮನಸ್ಸಿನ ಸ್ಥಿತಿಗಳ ಪ್ರತಿಬಿಂಬ. ದೈವಭಾವ, ಶುದ್ಧತೆ, ನೈತಿಕತೆ, ಕರ್ತವ್ಯಪರ ಕರ್ಮ, ಜ್ಞಾನ ಇವು ವ್ಯಕ್ತಿಯನ್ನು ಬೆಳಕಿನ ಕಡೆ ಸಾಗಿಸುತ್ತವೆ. ಸ್ವಾರ್ಥ, ದುರಾಸೆ, ಲಾಲಸೆ, ಇಂದ್ರಿಯ ಸುಖ ಮತ್ತು ಅಜ್ಞಾನ ಇವು ವ್ಯಕ್ತಿಯನ್ನು ಕತ್ತಲೆಗೆ ತಳ್ಳುತ್ತವೆ. ಉದಾಹರಣೆಗೆ, ಜೀವನವನ್ನು ಸಂಪತ್ತು, ಐಶ್ವರ್ಯ, ಪ್ರಸಿದ್ಧಿ, ಇಂದ್ರಿಯ ಸಂತೋಷಕ್ಕಾಗಿ ಮಾತ್ರ ನಡೆಸಿದ ವ್ಯಕ್ತಿ ಶಾಶ್ವತ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ. ಆದರೆ ತನ್ನ ಕರ್ತವ್ಯವನ್ನು ಶುದ್ಧತೆಯಿಂದ, ನೈತಿಕತೆಯಿಂದ ಮತ್ತು ದೈವಭಾವದಿಂದ ನೆರವೇರಿಸಿದ ವ್ಯಕ್ತಿ ಆತ್ಮಜ್ಞಾನದ ಬೆಳಕಿನಲ್ಲಿ ಸಾಗುತ್ತಾನೆ. ಮನುಷ್ಯನು ತನ್ನ ಜೀವನದಲ್ಲಿ ಬೆಳಕನ್ನು ಆರಿಸಿಕೊಂಡರೆ ಆತ್ಮಜ್ಞಾನ ಮತ್ತು ನೈತಿಕತೆಯ ಮೂಲಕ ಕತ್ತಲೆಯನ್ನು ಮೀರಿ ಬೆಳಕಿನ ಕಡೆಗೆ ಸಾಗುತ್ತಾನೆ. ಮಂತ್ರವು ತಿಳಿಸುವುದೇನೆಂದರೆ, ನಿಜವಾದ ಬೆಳಕು ನಮ್ಮೊಳಗಿನ ಆತ್ಮದಲ್ಲಿ ಇದೆ. ನಾವು ನಮ್ಮ ಬೆಳಕನ್ನು ಅರಿತುಕೊಂಡಾಗ ನಮ್ಮೊಳಗಿನ ಅಜ್ಞಾನ ಮತ್ತು ಅಸಹಾಯತೆಯನ್ನು ನಾಶ ಮಾಡಬಹುದು. ಜೀವನವು ಧಾರ್ಮಿಕ ಶಿಸ್ತಿನಿಂದ, ನೈತಿಕತೆಯಿಂದ, ಕರ್ತವ್ಯ ಭಾವದಿಂದ, ದೈವಭಾವದಿಂದ ನಡೆಸಿದಾಗ ಮನುಷ್ಯನು ಕತ್ತಲೆಯಿಂದ ಹೊರಬಂದು ಪ್ರಕಾಶಕ್ಕೆ ಏರುತ್ತಾನೆ. ಈ ಮಂತ್ರವು ವ್ಯಕ್ತಿಗೆ ಹೊರಗಿನ ಭಯ, ದೇವರ ದಂಡನೆ ಅಥವಾ ಪರಲೋಕ ಭಯವಲ್ಲ.
ಅದು ಸ್ವಬುದ್ಧಿಗೆ ನೀಡುವ ಜಾಗೃತಿ. ಜೀವನದ ಅಸಲಿಯ ಸತ್ಯವೆಂದರೆ ನಮ್ಮ ಸ್ವತಃ ಮನಸ್ಸಿನ ಸ್ಥಿತಿ ಮತ್ತು ಕರ್ಮವೇ ನಮ್ಮ ಜೀವನದ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಅಸುರ್ಯಲೋಕ ಎಂಬುದು ಶಾಶ್ವತ ಭಯಭರಿತ ಸ್ಥಳವಲ್ಲ, ಅದು ವ್ಯಕ್ತಿಯ ಒಳಗಿನ ಮನೋವೃತ್ತಿಯ ಸ್ಥಿತಿ. ಜ್ಞಾನ, ಶುದ್ಧತೆ, ನೈತಿಕತೆ ಮತ್ತು ದೈವಭಾವವು ಬೆಳಕಿನ ಕಡೆ ಮಾರ್ಗ ತೋರಿಸುತ್ತವೆ. ಅಜ್ಞಾನ, ದುರಾಸೆ, ಸ್ವಾರ್ಥ ಮತ್ತು ಲಾಲಸೆ ಕತ್ತಲೆಗೆ ತಳ್ಳುತ್ತವೆ. ಉದಾಹರಣೆಗಳ ಪ್ರಕಾರ, ಜೀವನದಲ್ಲಿ ಧನ ಐಶ್ವರ್ಯಕ್ಕಾಗಿ ಕರ್ಮ ನಡೆಸುವ ವ್ಯಕ್ತಿ ಶಾಶ್ವತ ಸಂತೋಷವನ್ನು ಅನುಭವಿಸುವುದಿಲ್ಲ. ತನ್ನ ಕರ್ತವ್ಯವನ್ನು ಶುದ್ಧತೆಯಿಂದ ಮತ್ತು ಜ್ಞಾನದಿಂದ ನೆರವೇರಿಸುವ ವ್ಯಕ್ತಿಯು ಆತ್ಮಜ್ಞಾನದ ಬೆಳಕಿನಲ್ಲಿ ಸಾಗುತ್ತಾನೆ. ಜೀವನದಲ್ಲಿ ಸ್ವತಃ ನಿಷ್ಠೆ, ಶುದ್ಧ ಮನಸ್ಸು ಮತ್ತು ಕರ್ತವ್ಯಪರ ಕರ್ಮವು ವ್ಯಕ್ತಿಯನ್ನು ಕತ್ತಲೆಯಿಂದ ಬೆಳಕಿಗೆ ಎಳೆಯುತ್ತವೆ. ಇದೇ ಈಶಾವಾಸ್ಯೋಪನಿಷತ್ತಿನ ಮಂತ್ರ 3ರ ಅತ್ಯಂತ ಮಹತ್ವಪೂರ್ಣ ಸಂದೇಶ. ಇದು ವ್ಯಕ್ತಿಯೊಳಗಿನ ಆತ್ಮಜ್ಞಾನ, ನೈತಿಕತೆ, ದೈವಭಾವ, ಶುದ್ಧತೆ ಮತ್ತು ಕರ್ಮಪರ ಕಾರ್ಯಗಳ ಮೂಲಕ ಜೀವನವನ್ನು ಬೆಳಕಿನ ಕಡೆ ಕೊಂಡೊಯ್ಯುವ ಮಾರ್ಗವನ್ನು ಸೂಚಿಸುತ್ತದೆ. ಮನುಷ್ಯನು ಸ್ವಯಂ ತನ್ನ ಬೆಳಕನ್ನು ಆರಿಸಿಕೊಂಡಾಗ ಅಸುರ್ಯಲೋಕ ಎಂಬ ಆಧ್ಯಾತ್ಮಿಕ ಕತ್ತಲೆ ನಿವಾರಿತವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಸೂರ್ಯಪ್ರಕಾಶ ಎಂಬ ರಾಜ್ಯವು ತನ್ನ ವೈಭವ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಪ್ರಸಿದ್ಧವಾಗಿತ್ತು. ಆದರೆ ಆ ರಾಜ್ಯದ ರಾಜಕುಮಾರ ಅಭಿಮನ್ಯು ತನ್ನ ಜೀವನವನ್ನು ಸಂಪತ್ತು, ಐಶ್ವರ್ಯ, ಸಿಂಹಾಸನದ ಗೌರವ ಮತ್ತು ಇಂದ್ರಿಯ ಸುಖಗಳಿಗಾಗಿ ಮಾತ್ರ ನಿಭಾಯಿಸುತ್ತಿದ್ದ. ಆತನು ಪಾಠಶಾಲೆಗಳಲ್ಲಿ ಶಾಸ್ತ್ರ, ಧ್ಯಾನ, ಯೋಗ ಅಥವಾ ಆತ್ಮಜ್ಞಾನವನ್ನು ಕೇವಲ ವ್ಯರ್ಥವೆಂದು ಪರಿಗಣಿಸುತ್ತಿದ್ದ. ಮನಸ್ಸಿನಲ್ಲಿ ಧನಲಾಲಸೆ, ಪ್ರಸಿದ್ಧಿ, ಹಂಬಲ ಮತ್ತು ಇಂದ್ರಿಯ ಸಂತೋಷಕ್ಕಾಗಿ ಅವನು ಸಂಪೂರ್ಣವಾಗಿ ಮುಳುಗಿದ್ದ. ಒಂದು ದಿನ ತಜ್ಞ ಯೋಗೀಶ್ವರನು ಅಭಿಮನ್ಯು ಮುಂದೆ ಬಂದರು. ಅವರು ಹೇಳಿದರು, ಅಭಿಮನ್ಯು, ನಿನ್ನ ರಾಜ್ಯವು ಬೆಳಕಿನಲ್ಲಿ ತೋರುತ್ತದೆ, ಆದರೆ ನಿನ್ನೊಳಗಿನ ಮನಸ್ಸು ಕತ್ತಲೆಯಾಗಿದೆ. ನಿನ್ನೊಳಗಿನ ಅಜ್ಞಾನವೇ ನಿಜವಾದ ಶತ್ರು. ನೀನು ಆತ್ಮಜ್ಞಾನವನ್ನು ಅರಿಯದೆ ಕೇವಲ ವಸ್ತುಪರ ಸಂತೋಷಕ್ಕಾಗಿ ಬದುಕುತ್ತಿದ್ದರೆ ನಿನ್ನ ಜೀವನ ಕತ್ತಲೆ ಮತ್ತು ಸಂಕಟಗಳ ಕಡೆ ಸಾಗುತ್ತದೆ. ಅಭಿಮನ್ಯು ಇದನ್ನು ನಗುವ ಮೂಲಕ ತಳ್ಳಿಹಾಕಿದನು. ಆಧ್ಯಾತ್ಮ, ದೇವರು, ನನಗೆ ಅದರ ಅಗತ್ಯವೇ ಇಲ್ಲ ಎಂದು ಹೇಳಿದ. ಆದರೆ ಅದೇ ರಾತ್ರಿ ಅವನ ಕನಸಿನಲ್ಲಿ ಅವನು ಒಂದು ಕತ್ತಲೆ ಲೋಕವನ್ನು ಕಂಡನು. ಸೂರ್ಯವಿಲ್ಲ, ಬೆಳಕು ಇಲ್ಲ. ಜನರು ದುಃಖ, ಸ್ವಾರ್ಥ, ಕ್ರೋಧ ಮತ್ತು ಅಜ್ಞಾನದಲ್ಲಿ ಮುಳುಗಿರುವಂತೆ ತೋರುತ್ತಿದ್ದರು. ಆತನು ಕೇಳಿದ, ಇದು ಯಾವ ಸ್ಥಳ? ಕನಸಿನಲ್ಲಿ ಯೋಗೀಶ್ವರನು ಬಂದಂತೆ ತಿಳಿಸಿದರು, ಇದು ನಿನ್ನ ಆತ್ಮದ ಕತ್ತಲೆ ಲೋಕ. ನಿನಗೆ ಹೊರಗಿನ ದೇವರು ಶಿಕ್ಷಿಸುವುದಿಲ್ಲ. ನಿನ್ನ ಸ್ವಾರ್ಥ, ಲಾಲಸೆ ಮತ್ತು ಅಜ್ಞಾನವೇ ನಿನ್ನನ್ನು ಇಲ್ಲಿ ಹಾಳು ಮಾಡಿದೆ. ಅಭಿಮನ್ಯು ಭಯದಿಂದ ತನ್ನ ಮನಸ್ಸಿನಲ್ಲಿ ತಟ್ಟಿಸಿಕೊಂಡನು. ಆತನು ಅರಿತುಕೊಂಡನು, ನಾನು ನನ್ನ ಜೀವನವನ್ನು ಕೇವಲ ಲಾಲಸೆ, ಧನ ಮತ್ತು ಐಶ್ವರ್ಯಕ್ಕಾಗಿ ಕಳೆದಿದ್ದೇನೆ. ನನ್ನ ಒಳಗಿನ ಬೆಳಕು ಸ್ವಯಂ ನನ್ನ ಅಜ್ಞಾನದಿಂದ ಹಾಳಾಗಿದೆ. ಕನಸಿನಲ್ಲಿ ಆ ಕತ್ತಲೆಯ ನಡುವೆ ಬೆಳಕು ಹರಿದು ಬಂದಿತು. ಜನರ ಹೃದಯದಲ್ಲಿ ಪ್ರೀತಿ, ಜ್ಞಾನ, ಸಹಾನುಭೂತಿ ಮತ್ತು ಸಂತೋಷದ ಬೆಳಕು ಹರಡಿತು. ಯೋಗೀಶ್ವರನು ಹೇಳಿದರು, ನೀನು ನಿನ್ನ ಒಳಗಿನ ಶ್ರೇಷ್ಠತೆಯನ್ನು ಅರಿತುಕೊಂಡು ನಿನ್ನ ಮನಸ್ಸನ್ನು ಶುದ್ಧ ಮಾಡಿದರೆ ನೀನು ಈ ಬೆಳಕಿನಲ್ಲಿ ನಡೆಯುವೆ. ಅಭಿಮನ್ಯು ಕನಸಿನಿಂದ ಎದ್ದು ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದನು. ಆತನು ತನ್ನ ದೈವಭಾವವನ್ನು ತಟ್ಟಿಸಿಕೊಂಡು ಕರ್ತವ್ಯವನ್ನು ಶುದ್ಧ ಹೃದಯದಿಂದ ನೆರವೇರಿಸಿದನು. ಐಶ್ವರ್ಯವನ್ನು ಸಾಧನೆಗಾಗಿ ಮಾತ್ರ ಉಪಯೋಗಿಸಿ ಧರ್ಮ, ನ್ಯಾಯ ಮತ್ತು ಜ್ಞಾನವನ್ನು ಮೆಟ್ಟಿದನು. ಜನರ ಹೃದಯದಲ್ಲಿ ಪ್ರೀತಿ ಬೆಳೆಸಿದನು, ಸ್ವಾರ್ಥವನ್ನು ತ್ಯಜಿಸಿದನು. ಹೀಗಾಗಿ ರಾಜಕುಮಾರನು ಕತ್ತಲೆಯಿಂದ ಬೆಳಕಿಗೆ ಬಂದನು, ತನ್ನ ಆತ್ಮದ ತೇಜಸ್ಸನ್ನು ಅರಿತುಕೊಂಡನು. ಈ ಕಥೆಯ ಮೂಲಕ ನಮಗೆ ತಿಳಿಯುವ ಪಾಠವೆಂದರೆ, ಜೀವನದಲ್ಲಿ ನಿಜವಾದ ಶತ್ರು ಹೊರಗಿಲ್ಲ,
ನಿಜವಾದ ಶಕ್ತಿ ನಮ್ಮೊಳಗಿನ ಆತ್ಮಜ್ಞಾನದಲ್ಲಿದೆ. ಧನ, ಐಶ್ವರ್ಯ, ಪ್ರಸಿದ್ಧಿ ಮತ್ತು ಇಂದ್ರಿಯ ಸಂತೋಷ ಮಾತ್ರ ತಾತ್ಕಾಲಿಕ ಬೆಳಕು. ನಿಜವಾದ ಬೆಳಕು ನಮ್ಮ ಮನಸ್ಸಿನ ಶುದ್ಧತೆ, ದೈವಭಾವ, ಕರ್ಮಶುದ್ಧಿ ಮತ್ತು ಜ್ಞಾನದಲ್ಲಿ ಇದೆ. ಅಜ್ಞಾನ, ಸ್ವಾರ್ಥ, ಲಾಲಸೆ, ದುರಾಸೆ ಈ ಕತ್ತಲೆಯತ್ತ ಸಾಗಿಸುತ್ತವೆ. ಆದರೆ ಆತ್ಮಜ್ಞಾನ, ನೈತಿಕತೆ, ದೈವಭಾವ ಮತ್ತು ಶುದ್ಧ ಕರ್ಮವು ಬೆಳಕಿನತ್ತ ಎಳೆಯುತ್ತವೆ. ವೈಜ್ಞಾನಿಕ ಮತ್ತು ತತ್ವಪರವಾಗಿ ಈ ಕಥೆ ನಮಗೆ ತಿಳಿಸುತ್ತದೆ, ಜೀವನದಲ್ಲಿ ಪ್ರತಿದಿನವೂ ಧ್ಯಾನ, ಆತ್ಮಪರಿಶೀಲನೆ ಮತ್ತು ಕರ್ತವ್ಯ ಭಾವದಿಂದ ನಡೆದುಕೊಳ್ಳಬೇಕು. ನಾವು ಯಾವಾಗಲೂ ನಮ್ಮೊಳಗಿನ ಬೆಳಕನ್ನು ಅರಿತು ಅಜ್ಞಾನ ಮತ್ತು ಸ್ವಾರ್ಥವನ್ನು ದೂರ ಮಾಡಿದಾಗ ಮಾತ್ರ ನಿಜವಾದ ಶಾಂತಿ ಮತ್ತು ಸಂತೋಷವು ನಮ್ಮ ಜೀವನದಲ್ಲಿ ಸ್ಫುರಿಸುತ್ತದೆ. ಜೀವನದ ಕತ್ತಲೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ, ಬೆಳಕು ಕೂಡ ನಮ್ಮ ಮನಸ್ಸಿನಿಂದವೇ ಬೆಳೆಯುತ್ತದೆ. ನಿಜವಾದ ಶತ್ರು ಹೊರಗಿಲ್ಲ, ಪರಲೋಕ ಭಯವಿಲ್ಲ. ನಿನ್ನೊಳಗಿನ ಅಜ್ಞಾನವೇ ನಿಜವಾದ ವಿರೋಧಿ. ನಿನ್ನ ಆತ್ಮದ ಬೆಳಕನ್ನು ಅರಿತುಕೊಂಡು ದೈವಭಾವದಿಂದ, ನೈತಿಕತೆಯಿಂದ, ಶುದ್ಧ ಕರ್ಮದಿಂದ ಜೀವನ ಪ್ರಕಾಶಕ್ಕೆ ಏರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.